ಹಾಯ್ ಎಲ್ರಿಗೂ ವೆಲ್ಕಮ್ ಟು ನಿವ್ಯಾಸ್ ಚಾನಲ್. ನಾನು ನಿವೇದಿತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಸೀಗಡಿ ಚಟ್ನಿ. ನಾವು ಇದಕ್ಕೆ ಮಂಗಳೂರಲ್ಲಿ ಎಟ್ಟಿ ಚಟ್ನಿ ಅಂತ ಹೇಳ್ತೇವೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಗಂಜಿಯ ಜೊತೆ ಈ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ನಂಗೆ ಹತ್ರ ಪರ್ಸ್ನಲಿ ಫೇವ್ರೆಟ್. ನೀವೇನಾದರೂ ನನ್ನ ಪೇಜನ್ನು ಹೊಸದಾಗಿ ನೋಡ್ತಾ ಇದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ನಿವ್ಯಾಸ್ ಕಲೆಕ್ಷನ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಸ್ಯಾರೀಸ್ ಅಪ್ಡೇಷನ್ಸ್ಗಳನ್ನು ಹಾಕ್ತಾ ಇರ್ತೇನೆ. ಅದನ್ನು ಕೂಡ ಒಂದ್ಸಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಸರಿ, ಬನ್ನಿ ರೆಸಿಪಿ ನೋಡುವ. ಈ ಚಟ್ನಿಗೆ ನಾನು ಒಂದು ತೆಂಗಿನಕಾಯಿ, ಸಣ್ಣ ತೆಂಗಿನಕಾಯಿ ತಗೊಂಡಿದ್ದೇನೆ. ಕೊಬ್ಬರಿ ಇದ್ರೆ ತುಂಬಾ ಒಳ್ಳೆಯದು. ತುಳುವಲ್ಲಿ ಗೊಟ್ಟೆ ತಾರಾಯಿ ಅಂತ ಹೇಳ್ತೇವೆ, ಅದು ಇದ್ರೆ ತುಂಬಾ ಒಳ್ಳೆಯದು. ಚಟ್ನಿ ಹುಡಿ ಹುಡಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನೋಡಿ, ಈ ತರ ತೆಂಗಿನಕಾಯಿಯನ್ನು ಕಟ್ ಮಾಡ್ಕೊಳ್ಳಿ. ತುರ್ಕೊಂಡ್ರೆ ಕೂಡ ಆಗ್ತದೆ, ತೊಂದರೆ ಇಲ್ಲ. ನಾನು ಈ ತರ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಒಂದು 10 ಒಣಮೆಣಸನ್ನು ತಗೊಂಡಿದ್ದೇನೆ. ಇದು ಖಾರ ಇಲ್ಲ, ಒಣಮೆಣಸು ಅಷ್ಟು ಕಾಶ್ಮೀರಿ ಮೆಣಸು ಅಂತ ಹೇಳ್ತೇವಲ್ಲ ಅದು. ಆಮೇಲೆ ಒಂದು ನಿಂಬೆ ಗಾತ್ರದ ಹುಳಿಯನ್ನು ಕೂಡ ತಗೊಂಡಿದ್ದೇನೆ. ಒಂದು ಸ್ವಲ್ಪ ಅರಿಶಿನ, ಆಮೇಲೆ 5-6 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಆಮೇಲೆ ನೋಡಿ, ಹುಡಿ ಎಟ್ಟಿಯನ್ನು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ತೊಳ್ಕೊಂಡು ಹುರಿಬೇಕು. ಇಷ್ಟು ಇದ್ರೆ ಸಾಕು. ಇನ್ನು ನಾವು ತೆಂಗಿನಕಾಯಿಯನ್ನು ಸ್ವಲ್ಪ ಹುರ್ಕೊಳ್ಳುವ. ಕೊಬ್ಬರಿ ತಗೊಂಡವರು ಹುರ್ಕೊಳ್ಬೇಕು ಅಂತ ಇಲ್ಲ. ಇದು ಹುರ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಈ ಚಟ್ನಿ ಹುಡಿ ಹುಡಿಯಾಗಿ ಸಿಗ್ಬೇಕು ಅಂತ ಹೇಳಿ, ಆಯ್ತಾ. ಚೆನ್ನಾಗಿ ಹುರ್ಕೊಳ್ಳಿ, ಅದರ ನೀರಿನ ಅಂಶ ಎಲ್ಲ ಒಣಗಿ ಹೋಗ್ಲಿ. ಆಮೇಲೆ ಹುರ್ಕೊಂಡು ನಾನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ, ತಣ್ಣಗಾಗ್ಲಿ. ಇನ್ನು ಮೆಣಸನ್ನು ಕೂಡ ಸ್ವಲ್ಪ ಹುರ್ಕೊಳ್ಳುವ. ನಾನಿಲ್ಲಿ ಎಣ್ಣೆ ಹಾಕದೆ ಹುರಿತಾ ಇದ್ದೇನೆ. ಎಣ್ಣೆ ಹಾಕಿ ಕೂಡ ಹುರಿಬೋದು. ಚಟ್ನಿ ತುಂಬಾ ದಿನ ಇಡಬೇಕು ಅಂತಿದ್ರೆ ಎಣ್ಣೆ ಹಾಕಬಾರ್ದು, ಆಯ್ತಾ. ಹುರ್ಕೊಂಡ ಮೆಣಸನ್ನು ಅದೇ ಪ್ಲೇಟಿಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಬಿಡ್ತಾ ಇದ್ದೇನೆ. ತಣ್ಣಗಾದ ನಂತರ ಗ್ರೈಂಡ್ ಮಾಡುವ. ಮಿಕ್ಸಿಗೆ ಹುರ್ಕೊಂಡ ಮೆಣಸನ್ನು ಹಾಕಿ, ಆಮೇಲೆ ಸ್ವಲ್ಪ ಹುಳಿ ಇತ್ತಲ್ಲ ತೆಗ್ದಿಟ್ಟಿದ್ವಲ್ಲ, ಅದನ್ನೇ ಬಿಡಿಸ್ಕೊಂಡು ಹಾಕ್ತಾ ಇದ್ದೇನೆ. ಹಾಗೆ ಉಂಡೆ ತರ ಹಾಕಿದ್ರೆ ಅದು ಹುಡಿ ಹುಡಿ ಆಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ಬಿಡಿಸ್ಕೊಂಡು ಹಾಕ್ತಾ ಇದ್ದೇನೆ. ಒಂದೇ ಸೈಡ್ ಇರ್ತದಲ್ಲ ಅದಕ್ಕೆ. ಆಮೇಲೆ ಇದಕ್ಕೆ ಬಿಡಿಸ್ಕೊಂಡ ಬೆಳ್ಳುಳ್ಳಿ ಹೆಸರನ್ನು ಕೂಡ ಹಾಕೊಳ್ಳಿ. ಸ್ವಲ್ಪ ಅರಿಶಿನವನ್ನು ಕೂಡ ಹಾಕಿ, ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಹಾಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಲ್ಲಿ ಉಪ್ಪು ಸಿಗ್ತದೆ. ಅದಕ್ಕೆ ನೋಡಿ, ಒಂದ್ಸಲ ಪಲ್ಸ್ ಮಾಡಿ ತೆಗೊಳ್ಬೇಕು. ಹುಡಿಯಾದ ನಂತರ ಇದಕ್ಕೆ ತೆಂಗಿನಕಾಯಿಯನ್ನು ಹಾಕೊಳ್ಬೇಕು. ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಪಲ್ಸ್ ಮಾಡಿ ತಗೊಳ್ಳಿ. ಗ್ರೈಂಡ್ ಮಾಡುವಾಗ ಎಲ್ಲಿ ಕೂಡ ನೀರು ಹಾಕ್ಲಿಕ್ಕಿಲ್ಲ, ಆಯ್ತಾ. ಇಲ್ಲಾಂದ್ರೆ ಒಳ್ಳೇದಾಗುದಿಲ್ಲ. ಚಟ್ನಿ ಹುಡಿ ಹುಡಿ ಆಗಿರ್ಬೇಕು. ಅದಕ್ಕಾಗಿ ನೋಡಿ, ಹುಡಿ ಹುಡಿಯಾಗಿ ಬಂದಿದೆ. ನಾವು ತೆಂಗಿನಕಾಯಿಯನ್ನು ಒಂದ್ಸಲ ಹುರ್ಕೊಂಡ್ರೆ ನೋಡಿ, ಈ ತರ ಹುಡಿ ಹುಡಿಯಾಗಿ ಬರ್ತದೆ. ಕೊಬ್ಬರಿ ತಗೊಂಡ್ರೆ ಇದಕ್ಕಿಂತ ಚೆನ್ನಾಗಿ ಹುಡಿ ಹುಡಿಯಾಗಿ ಇರ್ತದೆ. ಇನ್ನು ನಾವು ಈ ಹುಡಿ ಎಟ್ಟಿ ಸೀಗಡಿಯನ್ನು ಒಂದ್ ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಹುರಿವ, ಆಯ್ತಾ. ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ತುಂಬಾ ಧೂಳು, ಮಣ್ಣು, ಕಸಗಡ್ಡಿ ಎಲ್ಲ ಇರ್ತದೆ. ಅದನ್ನೆಲ್ಲ ತೆಗೆದು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಹುರಿಬೇಕು. ನೋಡಿ, ಎಷ್ಟೊಂದು ಇದುಂಟು, ಗಲೀಜುಂಟು ಅಂತ ನೋಡಿ. ನೀರಿನ ಕಲರ್ ನೋಡಿ ಹೇಗಾಯ್ತು ಅಂತ. ಚೆನ್ನಾಗಿ ತೊಳ್ಕೊಂಡು ಹುರಿಬೇಕು. ಹುರಿಯುವಾಗ ಎಣ್ಣೆ ಹಾಕ್ಲಿಕ್ಕಿಲ್ಲ. ನಾನಿಲ್ಲಿ ಓಡ್ ರೊಟ್ಟಿಯ ಕಾವಲಿ ಇಲ್ವಾ, ಅದರಲ್ಲಿ ಹುರಿತಾ ಇದ್ದೇನೆ. ನೋಡಿ, ಎಣ್ಣೆ ಹಾಕ್ಲಿಕ್ಕೆ ಇಲ್ಲ, ನಾನು ಎಲ್ಲಿ ಕೂಡ ಎಣ್ಣೆ ಹಾಕ್ಲಿಲ್ಲ. ಚೆನ್ನಾಗಿ ಹುರಿಬೇಕು. ಸೀಗಡಿ ಪರಪರ ಅಂತ ಆಗ್ಬೇಕು, ಅಷ್ಟರವರೆಗೆ ಹುರಿಬೇಕು. ಅಂದ್ರೆ ಒದ್ದೆ ಆದದೆಲ್ಲ ಹೋಗಿ ಪರಪರ ಅಂತ ಆಗ್ಬೇಕು. ಅಷ್ಟು ಹುರಿಬೇಕು. ನೋಡಿ, ಸೀಗಡಿಯ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ. ಇದು ಚೆನ್ನಾಗಿ ಕಾದಿದೆ. ಇನ್ನು ಇದನ್ನು ಬೇರೆ ಒಂದು ಪ್ಲೇಟಿಗೆ ಹಾಕೊಳ್ಳುವ. ಇದು ಹುಡಿ ಎಟ್ಟಿ ಆದ್ರಿಂದ ಒಳ್ಳೇದಾಗ್ತದೆ. ಗ್ರೈಂಡ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆದ್ರಿಂದ ನಾವು ಸ್ವಲ್ಪ ಫ್ಲೇವರಿಗೋಸ್ಕರ ಮಿಕ್ಸಿಗೆ ಹಾಕಿ ಒಂದ್ಸಲ ಪಲ್ಸ್ ಮಾಡಿ ತೆಗಿವ. ಆ ಮಸಾಲೆಯಲ್ಲಿ ಎಟ್ಟಿಯ ಫ್ಲೇವರ್ ಸಿಗ್ಬೇಕು ಅಂತ. ಎಟ್ಟಿ ಅಂದ್ರೆ ಸೀಗಡಿ, ಆಯ್ತಾ. ಸೀಗಡಿಯ ಫ್ಲೇವರ್ ಎಲ್ಲ ಸಿಗ್ಬೇಕು ಅಂತ ಹೇಳಿ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡಿ ತಗೊಂಡೆ. ಇನ್ನು ಆ ಪ್ಲೇಟಿಗೆನೆ ಈ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ. ಆಹಾ, ಎಷ್ಟು ಒಳ್ಳೆ ಚಟ್ನಿ ಗೊತ್ತಾ. ನಂಗಂತೂ ಫೇವ್ರೆಟ್. ಜೋರು ಮಳೆ ಕೂಡ ಬರಬೇಕು. ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಗಂಜಿಯ ಜೊತೆ ಈ ಚಟ್ನಿ ಕೂಡ ಇರಬೇಕು. ಆಹಾ, ಎಷ್ಟು ಚಂದ ಆಗ್ತದೆ ಗೊತ್ತಾ. ನನಗೆ ಫೇವ್ರೆಟ್ ಅಂದ್ರೆ ಫೇವ್ರೆಟ್. ಈಗ ಎಟ್ಟಿ ಚಟ್ನಿ ರೆಡಿಯಾಗಿದೆ. ತುಂಬಾ ಮಂದಿಗೆ ಈ ರೆಸಿಪಿ ಗೊತ್ತುಂಟು ಅಂತ ಅಂದ್ಕೊಳ್ತೇನೆ. ಗೊತ್ತಿಲ್ಲದವರಿಗೆ ಮಾತ್ರ ಈ ರೆಸಿಪಿ ಹೇಳಿದಾಯ್ತಾ. ಈ ವಿಡಿಯೋ ಕೊನೆಯವರೆಗೆ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗಾದ್ರೆ ಬಾಯ್. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿ